ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ಲಾಗಿ ಗ್ರ್ಯಾಂಡ್ ಡಿಸೈನ್ ಹಾಕೋಣ. ಸೊ ನ್ಯೂ ಡಿಸೈನೇ 10 ನಂಬರ್ ನೀಡಲ್ ತೊಗೋತಾ ಇದ್ದೀನಿ, 11 ನಂಬರ್ ಆದರೂ ನಡೆಯುತ್ತೆ. ಸೊ ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಸ್ ಯೂಶುವಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ನಾಟ್ ಹಿಂದೆ ಬರೋ ಥರ ಸೊ ನೀಡಲ್ ಹಾಕೋಣ. ಸ್ವಲ್ಪ ಹೊಸ ರೀತಿಯಲ್ಲಿ ಅಂದರೆ ನಾರ್ಮಲ್ ಡಿಸೈನ್ಗೆ ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರೋ ಥರ ಯಾವ ರೀತಿ ಮಾಡೋದು, ಸಿಂಗಲ್ ಸ್ಟೆಪ್ ಡಿಸೈನ್ ಫ್ರೆಂಡ್ಸ್. ತುಂಬ ಈಸಿಯಾಗಿ ಹಾಕ್ಕೋಬೋದು. ಸೊ ನ್ಯೂ ಟಿಪ್, ಇದಕ್ಕೆ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗು 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡೋಣ. ಸೊ 5 ಚೈನ್ ಹಾಕ್ಕೊಳ್ಳೋಣ ನಾವು. 2 ಸತಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 5 ಚೈನ್ಸ್ ಹಾಕ್ಕೋತಾ ಇದ್ದೀನಿ. ಸೊ 5 ಚೈನ್ಸ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ 5 ಚೈನ್ನ ಲಾಕ್ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಸ್ಟಾರ್ಟಿಂಗ್ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮತ್ತು 5 ಚೈನ್ ಹಾಕಿ ಮತ್ತೆ ಈ ಸೈಡ್ ಕೂಡ 2 ಸತಿ ಸಿಂಗಲ್ ಕ್ರೋಶೆ ಹಾಕಿದ್ದೀನಲ್ವ. ಸೊ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. 5 ಚೈನ್ ಆದಮೇಲೆ ಒಟ್ಟು 3 ಸತಿ ಮಾಡ್ಕೊಂಡಿದ್ದೀನಿ. ಸೊ 3 ಸತಿ ಮಾಡ್ಕೊಂಡ್ಮೇಲೆ ಸ್ವಲ್ಪ ದಾರ ಮೇಲೆ ಮಾಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಜಾಸ್ತಿನೇ ಮೇಲೆ ಮಾಡಬೇಕು. ನಾನಿಲ್ಲಿ ತುಂಬ ಚಿಕ್ಕ ಬೀಡು 2 mm ಬೀಡು ಮತ್ತು ಬಿಗ್ ಒಂದು 5 mm ಬೀಡ್ ತೊಗೊಂಡಿದ್ದೀನಿ. ಸೊ ಬಿಗ್ ಸೈಜ್ದು ಮತ್ತು 2 mm ಸೈಜ್ ಸ್ಮಾಲ್ ಬೀಡು ಎರಡೂ ಫಸ್ಟ್ ಸ್ಮಾಲ್ ಹಾಕಿ ಆಮೇಲೆ ಬಿಗ್ನ ನೀಡಲ್ಗೆ ಹಾಕ್ಕೊಂಡು ದಾರಕ್ಕೆ ಇನ್ಸರ್ಟ್ ಮಾಡಿದ್ದೀನಿ ಅಲ್ವಾ. ದಾರಕ್ಕೆ ಇನ್ಸರ್ಟ್ ಮಾಡಿ ನೋಡಿ, ಸ್ವಲ್ಪ ದಾರ ಮೇಲೆ ಜಾಸ್ತಿ ಮಾಡ್ಕೋಬೇಕು. ಸೊ ನಾವು ಎಷ್ಟು ಬೀಡ್ ಸೈಜ್ ಇದೆ ಅಷ್ಟು ದಾರ ಮೇಲೆ ಮಾಡಿ ನೀಡಲ್ನ ತೆಗೆದು ಬಿಡಬೇಕು ಫ್ರೆಂಡ್ಸ್. ನೀಡಲ್ನ ತೆಗೆದು ಕೆಳಗಡೆಯಿಂದ ಬೀಡ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಆ ಲೂಪ್ ಇಟ್ಕೊಂಡಿರಬೇಕು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿಬಿಟ್ಟು. ಸೊ ಆ ಲೂಪ್ ಒಳಗಡೆ ನೀಡಲ್ ಹಾಕಿ ಈ ರೀತಿ ದಾರನ ಈಸಿಯಾಗಿ ಎಳ್ಕೊಂಡು ಬರೋಣ. ಸೊ ಒಂದು ಬ್ಯಾಲೆನ್ಸಿಂಗಲ್ಲಿ ಎಳ್ಕೊಂಡು ಬರಬೇಕು. ಸೊ ಆವಾಗ ನಮಗೆ ನೀಟಾಗಿ ದಾರ ಎಲ್ಲ ಫುಲ್ಲು ಬಂದ್ಬಿಡತ್ತೆ. ಸ್ವಲ್ಪ ಮೇಲೆ ದಾರ ಬೀಡ್ ಕ್ರಾಸ್ ಇದ್ದರೆ ಸ್ಟ್ರೇಟ್ ಮಾಡಿ ನಾರ್ಮಲ್ ಸಿಂಗಲ್ ಕ್ರೋಶೆ. ಸೊ ನಾರ್ಮಲಾಗಿ ಸಿಂಗಲ್ ಕ್ರೋಶೆ. ಸೊ ನೀವು ನೋಡ್ಬೋದು ಬೀಡ್ ಲುಕ್ಕು ಬೇರೆ ಥರ ಕಾಣಿಸುತ್ತೆ. ಬಿಗ್ ಬೀಡ್ ಇಟ್ಟು ಅದ್ರ ಕೆಳಗಡೆ ಬೀಡ್ಸ್ ಥರ ನಾವು ಸ್ಟಿಚ್ ಮಾಡಿರೋ ಥರ ಕಾಣಿಸುತ್ತೆ. ಅದನ್ನು ಕ್ರೋಶದಲ್ಲಿ ಮಾಡೋದು. ಮತ್ತು 3 ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬೀಡನ್ನ ಹಾಕಿದ್ಮೇಲೆ ಮತ್ತೆ 3 ಸಿಂಗಲ್ ಕ್ರೋಶೆ ಮಾಡಿ ಪಕ್ಕದಲ್ಲೇ ಸ್ವಲ್ಪ ಮತ್ತೆ ದಾರ ಮೇಲೆ ಮಾಡಬೇಕು. ಫಸ್ಟ್ ಸ್ಮಾಲ್ ಬೀಡ್ ಇನ್ಸರ್ಟ್ ಮಾಡ್ಕೊತೀನಿ, ಆಮೇಲೆ ಬಿಗ್ ಬೀಡ್ ಫಸ್ಟ್ ಹೋಗ್ಬೇಕು ಒಳಗಡೆಗೆ. ಮತ್ತು ಸ್ಮಾಲ್ ಬೀಡನ್ನ ಈ ಥರ ಪಾಸ್ ಮಾಡಿಬಿಟ್ಟು ಥ್ರೆಡ್ನ ಲೆಫ್ಟ್ ಹ್ಯಾಂಡಲ್ಲಿ ಈ ಥರ ಇಟ್ಕೋಬೇಕು, ಲೂಪ್ ನೀಟಾಗಿ ಕಾಣಿಸಂಗೆ. ನೀಡಲ್ನ ತೆಗೆದು ಬಿಗ್ ಬೀಡ್ ಕೆಳಗಡೆಯಿಂದ ನೀಡಲ್ನ ಹಾಕಿ ಈ ಥರ ಎಲ್ಲ ದಾರನೂ ನೋಡಿ, ಈ ಥರ ಎಲ್ಲ ದಾರನೂ ಆರಾಮ್ಸಾಗೆ ಎಳ್ಕೊಂಬರಬೇಕು. ಸೊ ಬರುತ್ತೆ, ನೀಟಾಗಿ ಬರುತ್ತೆ. ಒಂದು ಸತಿ ಈ ಥರ ಏನಾದರೂ ಆದರೆ ಮತ್ತೆ ಈ ಥರ ರಿಮೂವ್ ಮಾಡಿಬಿಟ್ಟು ಲೂಪ್ನ ಆರಾಮಾಗಿ ಇಟ್ಕೊಳ್ಳಿ. ಮತ್ತು ನೀಡಲ್ನ ಹಾಕಿ ದಾರನೆಲ್ಲ ತೊಗೊಂಡು ಎಳ್ಕೊಂಡು ಬರೋದು. ಸೊ ಈ ರೀತಿ ಎಳ್ಕೊಂಡು ಬರೋದು. ಇದು ಒಂದು ಟ್ರಿಕ್ಕು ಫ್ರೆಂಡ್ಸ್. ಈ ಥರ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದು ತುಂಬ ರಿಚ್ ಲುಕ್ ಬರುತ್ತೆ ನಿಮಗೆ. ಈ ಡಿಸೈನು ಬಿಗ್ ಬೀಡ್ಸ್ ಯೂಸ್ ಮಾಡಿದ್ದೀವಲ್ಲ, ಇಂಚೂರು ಚಿಕ್ಕ ಬೀಡ್ಸ್ ಕೂಡ ಇದೇ ಥರ ಯೂಸ್ ಮಾಡ್ಬೋದು. ನಾನೇನು 5 mm ತೊಗೊಂಡಿದ್ದೀನಿ, 4 ಕೂಡ ತೊಗೋಬೋದು. ನೀವು ನೋಡಿಕೊಂಡು ಬೇರೆ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು. ಮತ್ತು 3 ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಇನ್ನೂ ಒಂದು ಸತಿ ದಾರನ ಮೇಲೆ ಮಾಡಿ ಈ ಥರ ಬೀಡ್ಸ್ನ ಹಾಕ್ಕೊಳ್ತೀನಿ. ಸೊ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್, ನೀಟಾಗೆ ಬರುತ್ತೆ. 3 ಸಿಂಗಲ್ ಕ್ರೋಶೆ ಗ್ಯಾಪ್, ಒಂದು ಈ ಥರ ಬಿಗ್ ಬೀಡ್. ಇದಾದಮೇಲೆ 3 ಸತಿ ಹಾಕಿದ್ದೀನಿ ಅಲ್ವಾ ಸಿಂಗಲ್ ಕ್ರೋಶೆ, ಅಲ್ಲಿಂದ ನಾವಿವಾಗ 3 ಚೈನ್ನ ಹಾಕ್ಕೊಳ್ಳೋಣ. ಸೊ ಅಲ್ಲಿಂದ 3 ಚೈನ್ಗಳನ್ನ ಹಾಕ್ಕೊಳ್ಳೋಣ. ನಾವಿಲ್ಲಿ ಆರ್ಚ್ ಹತ್ರ ಹಾಕ್ಬೋದು ಫ್ರೆಂಡ್ಸ್. ಯಾವ ರೀತಿ ಡಿಸೈನ್ ಬೇಕಾದ್ರೂ ಕಂಬೈನ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ರಿಂಗ್ ಬೀಡ್ ಯೂಸ್ ಮಾಡಿ ಒಂದು ಡಿಸೈನ್ನ ಕಂಬೈನ್ ಮಾಡಿದ್ದೀನಿ ಈ ಡಿಸೈನ್ಗೆ. ಸೊ 3 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು 3 ಚೈನು. ಇಷ್ಟಕ್ಕೆ ಕುಚ್ಚು ಕಟ್ಕೊಂಡು ತುಂಬ ರಿಚಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಬೇಕಂದರೆ ಟ್ರೈ ಮಾಡಿ, ಇಷ್ಟಕ್ಕೆ ಕುಚ್ಚು ಕಟ್ಕೋಬೋದು. ಡಿಸೈನು ಸಖತ್ತಾಗಿ ಕಾಣಿಸುತ್ತೆ. ಸೊ ನಾವಿಲ್ಲಿ ಡಿಸೈನ್ ಕಂಬೈನ್ ಬೇಕಂದರೆ ಈ ಥರ ಕಂಬೈನ್ ಮಾಡ್ಕೋಬೋದು. 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ರಿಂಗ್ ಬೀಡ್ ಒಳಗಡೆ ಚಿಕ್ಕ ಬೀಡು, ಸೊ ಈ ಸೈಜ್ ಬೀಡು, ಒಂದು ಸ್ವಲ್ಪ ಚಿಕ್ಕ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ದಾರಕ್ಕೆ ಅದನ್ನು ಹಾಕಿ ನೋಡಿ ಬೀಡ್ ಲಾಕ್ ಮಾಡಿದ್ದೀನಿ. ಅದು ಕೂಡ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಫಸ್ಟು 3 ಚೈನ್ ಮಾಡ್ಕೊಂಡು ಲಾಕ್ ಮಾಡಿಕೊಂಡೆ, ಮತ್ತು ಅದೇ ಥ್ರೆಡ್ಡಿಗೆ ಬೀಡನ್ನ ಇನ್ಸರ್ಟ್ ಮಾಡಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೀಡ್ ಲಾಕ್ ಕೂಡ ಮಾಡಬೇಕು, ಬಟ್ಟೆ ಕೂಡ ಲಾಕ್ ಮಾಡಬೇಕು. ಇವಾಗ
ಇದು ಫ್ರಂಟ್ ಸೈಡ್ ಅಲ್ವಾ ಫ್ರೆಂಡ್ಸ್, ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಸ್ವಲ್ಪ ಡಿಸೈನ್ ಮಾಡಬೇಕಾಗತ್ತೆ. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಈ ರೀತಿ ಇರುತ್ತಲ್ಲ ಬ್ಯಾಕ್ ಸೈಡು, ನಾವು ರಿಂಗ್ ಬೀಡ್ನ ಏನು ಮಾಡ್ತೀವಿ, ಈ ಥರ ಫ್ಲಿಪ್ ಮಾಡಬೇಕು. ನೋಡಿ ಹಿಂಗಿರೋದನ್ನ ಈ ಥರ ನಮ್ಮ ಕಡೆ ತಿರುಗಿಸ್ಕೋಬೇಕು, ಬ್ಯಾಕ್ ಸೈಡಿಗೆ ತೊಗೊಂಡ್ಬಿಟ್ಟು ಆ ರಿಂಗ್ ಬೀಡ್ ಒಳಗಡೆ ನೀಡಲ್ಲಿ ಹಾಕಿ ಮೇಲ್ಗಡೆ ಆ ಟಾಪ್ ಪಾರ್ಟ್ ನಾವು ಫಿಲ್ ಮಾಡ್ಕೊಂಬರ್ಬೇಕು. ನೀಡಲ್ನ ಹಾಕಿ ದಾರನ ತೊಗೊಬಂದು ಬರೀ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಬೇಕಂದರೆ ಹಾಫ್ ಡಬಲ್ ಕ್ರೋಶೆ ಕೂಡ ಮಾಡ್ಬೋದು, ಡಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ನೀಡಲ್ನ ಹಾಕೋದು, ದಾರನ ತಂದು 2 ದಾರ ಸೇರಿ 1 ಮಾಡೋದು. ಈ ರೀತಿ 5 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಸೊ ಬ್ಯಾಕ್ ಸೈಡಲ್ಲಿ ರಿಂಗ್ ಬೀಡನ್ನ ಫ್ಲಿಪ್ ಮಾಡಿಕೊಂಡು 5 ಸತಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ರಿಂಗ್ ಒಳಗಡೆ ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಚಿಕ್ಕ ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ 5 ಸತಿ ಸಿಂಗಲ್ ಕ್ರೋಶೆ, 5 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ 5 ಸತಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಅಲ್ಲಿ ಬಟ್ಟೆಯಲ್ಲಿ ಸಿಂಗಲ್ ಕ್ರೋಶೆ ಹಾಕಿದ್ವಿ ಅಲ್ಲ ರಿಂಗ್ ಬೀಡ್ ಪಕ್ಕ, ಅದೇ ಸಿಂಗಲ್ ಕ್ರೋಶೆ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕ್ ಆಗುತ್ತೆ. ಮತ್ತು ನಾವು ಇವಾಗ 2 ಚೈನ್ಸ್ ಹಾಕೋಣ. ಈ 3 ಚೈನ್ ಏನಿದೆ ಅದ್ರ ಒಳಗಡೆ ಒಂದ್ಸರಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಇವಾಗ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಬಟ್ಟೆನ. ಇದು ಫ್ಲಿಪ್ ಮಾಡಿರೋದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ. ಬಟ್ಟೆನೂ ಕೂಡ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ಈ ರೀತಿ ಟರ್ನ್ ಮಾಡ್ಕೊಂಡ್ಮೇಲೆ, ಸೊ ಟರ್ನ್ ಆದಮೇಲೆ ಫ್ರೆಂಡ್ಸ್ ನಾವು 2 ಚೈನ್ ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ, ಅದನ್ನೂ ಒಂಥರ ಕಂಬ ಥರ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ 2 ಚೈನ್ ಎಕ್ಸ್ಟ್ರಾ ಮಾಡಿ 3 ಚೈನ್ 2 ಚೈನ್ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರ ಸೇರಿ ಲಾಕ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗ್ 2 ಚೈನೇ ಹಾಕಿದೆ, ಆ್ಯಕ್ಚುಲಿ ಪಿಕಾಟ್ಸ್ ಹಾಕ್ತೀನಿ ನಾನು ಇವಾಗ 3 ಚೈನ್ ಪಿಕಾಟ್. ಅದಾದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಇವಾಗ 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ. 1 ಡಬಲ್ ಕ್ರೋಶೆ ಆಯಿತು. ಮತ್ತು 3 ಚೈನ್ಸ್ ಮಾಡೋಣ. 3 ಚೈನ್ ಮಾಡಿ ಕಂಬದ ಕೆಳಗಡೆ ನೀಡಲ್ ಹಾಕಿ ದಾರನ ತಂದು ಈ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. ಸೊ 1 ಡಬಲ್ ಕ್ರೋಶೆ ಆಗಿ ಪಿಕಾಟ್ ಆಯ್ತಲ್ವ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಮಾಡಿಕೊಂಡು, ಸೊ 3 ಚೈನ್ಸ್ ಮಾಡಿ ಆ ಕಂಬದ ಕೆಳಗಡೆ ಹೋಗಿ ದಾರನ ತಂದು ಈ ಥರ ಲಾಕ್ ಮಾಡೋದು. 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಈ ಥರ ರಿಂಗ್ ಬೀಡ್ಸ್ ಹಾಫ್ ನಾವೇನು ಸಿಂಗಲ್ ಕ್ರೋಶೆ ಮಾಡಿದ್ವಿ ಫ್ರೆಂಡ್ಸ್, ಮಿಕ್ಕಿದ ಹಾಫು ಈ ರೀತಿ ಕಂಬ ಮಾಡಿ ಪಿಕಾಟ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಒಟ್ಟು ನಾನಿಲ್ಲಿ 8 ಮಾಡ್ಕೊಳ್ತಾ ಇದ್ದೀನಿ. 8 ಪಿಕಾಟ್ಸ್ ಅಂದರೆ 8 ಡಬಲ್ ಕ್ರೋಶೆ ಮಾಡಿ ಪಿಕಾಟ್ ಮಾಡ್ಕೊಳ್ಳೋದು. ನೀವು ಎಷ್ಟು ಇಡ್ಸುತ್ತೆ ಅಷ್ಟು ಮಾಡ್ಕೋಬೋದು. 7 to 8 9ವರೆಗೂ ಇಡ್ಸುತ್ತೆ ಫ್ರೆಂಡ್ಸ್. ಕರೆಕ್ಟಾಗಿ ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ 8 ಹಾಕ್ಕೊಳ್ತಾ ಇದ್ದೀನಿ. ಬೇಕಂದರೆ ನೀವು ಡಬಲ್ ಕ್ರೋಶೆ ಮಾಡಿ ಒಂದು ಬೀಡ್ ಹಾಕಿದ್ರೂ ಅದು ಒಂಥರ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್. ಯಾವ ರೀತಿ ಬೇಕಾದ್ರೂ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮ ಕ್ರಿಯೇಟಿವಿಟಿ. ಸೊ ಯಾವ ರೀತಿ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. 8 ಕಂಬ ಆದ ತಕ್ಷಣ 8 ಪಿಕಾಟ್ಸ್ ಹಾಕಿದ್ಮೇಲೆ ಲಾಸ್ಟಲ್ಲಿ ಒಂದು ಕಂಬನ ಇಲ್ಲಿ ನೋಡಿ ಬಟ್ಟೆಗೆ ಸಿಂಗಲ್ ಕ್ರೋಶೆ ಇರುತ್ತಲ್ವ, ಅಲ್ಲಿ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರ 1 ಮಾಡಿ 2 ದಾರ 1 ಮಾಡಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ನೋಡಿ ಲಾಸ್ಟಲ್ಲಿ 8 ಪಿಕಾಟ್ಸ್ ಆದಮೇಲೆ ಲಾಸ್ಟಲ್ಲಿ 1 ಡಬಲ್ ಕ್ರೋಶೆನ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಲ್ಲ ಫ್ರೆಂಡ್ಸ್, ಅದಕ್ಕೆ 1 ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಸ್ಟಾರ್ಟಿಂಗ್ ಯಾವ ರೀತಿ ಸ್ಟಾರ್ಟ್ ಮಾಡಿರ್ತೀವೋ ಎಂಡಿಂಗ್ ಅದೇ ರೀತಿ ಕಂಪ್ಲೀಟ್ ಮಾಡಬೇಕು. ಅದೇ ಡಿಸ್ಟೆನ್ಸಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಸೊ ಲಾಕ್ ಆದಮೇಲೆ ಮತ್ತೆ 2 ಸತಿ ಸಿಂಗಲ್ ಕ್ರೋಶೆನೇ ಮಾಡ್ತೀನಿ. ಒಂದು ಸ್ವಲ್ಪ ಆದಷ್ಟು ಪಕ್ಕನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಡಿಸ್ಟೆನ್ಸ್ ಒಂದೇ ಥರ ಇರಬೇಕು. ಪಕ್ಕದಲ್ಲಿ ಈ ಥರ 3 ಬೀಡ್ಸು ಬಿಗ್ ಬೀಡ್ ಬರಬೇಕು. ಸೊ ನಾವಿಲ್ಲಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಒಟ್ಟು 3 ಟೈಮ್ಸ್ ಇರಬೇಕು. ಇನ್ನು 1 ಟೈಮ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಮತ್ತೆ ದಾರನ ಮೇಲೆ ಮಾಡ್ಕೊಂಡು ನಾವು ಗ್ಯಾಪ್ ಬೇಕಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಕಂಟಿನ್ಯೂ ಮಾಡ್ಕೋಬೋದು ಫ್ರೆಂಡ್ಸ್. ಸಿಂಗಲ್ ಕ್ರೋಶೆನ ಗ್ಯಾಪ್ ನಿಮಗೆ ಬೇಕನ್ಸಿದ್ರೆ. ಸೊ ನೋಡಿ ಮತ್ತೆ ದಾರನ ಮೇಲೆ ಮಾಡಬೇಕು. ಸ್ವಲ್ಪ ದಾರ ಜಾಸ್ತಿನೇ ತೊಗೊಳ್ಳಿ. ಬಿಗ್ ಬೀಡ್ ಇನ್ಸರ್ಟ್ ಮಾಡಿ ಸ್ಮಾಲ್ ಬೀಡ್ ಹಾಕಿ ಮತ್ತೆ ಸ್ವಲ್ಪ ದಾರ ಮೇಲೆ ಮಾಡಿ ನೋಡಿ. ನೀಡಲ್ನ ತೆಗೆದುಬಿಟ್ಟು ಬಿಗ್ ಬೀಡ್ ಕೆಳಗಡೆಯಿಂದ ನೀಡಲ್ನ ಪಾಸ್ ಮಾಡಿ ಲೂಪ್ನ ಎಳ್ಕೊಂಬರ್ಬೇಕು. ಥ್ರೆಡ್ ಲೂಪ್ನ ಎಳ್ಕೊಂಡ್ಬಾರ್ದು. ಈ ಥರ
ಸೊ ಒಂದೆರಡು ಮಾಡಿದ ತಕ್ಷಣ ನಿಮ್ಗೆ ಪ್ರಾಕ್ಟೀಸ್ ಆಗುತ್ತೆ ಫ್ರೆಂಡ್ಸ್, ಈಸಿಯಾಗಿ ಬರುತ್ತೆ ಮತ್ತು ಫಿನಿಶಿಂಗ್ ಕೂಡ ಮಾಡ್ತಾ ಮಾಡ್ತಾ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸ್ಟಾರ್ಟಿಂಗೇ ಬರ್ತಾ ಇಲ್ಲ ಅಂದ್ಕೊಳ್ಳೋದು ಬೇಡ, ಒಂಚೂರು ಪ್ರಾಕ್ಟೀಸ್ ಮಾಡಿ. ಈಸಿ ಇದೆ, ಆರಾಮ್ಸಾಗಿ ಟಿಪ್ ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್, ತುಂಬ ಈಸಿ ಇದೆ. ಆ ಥರ ಲುಕ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಸೊ ನಾನು ರಿಂಗ್ ಬೀಡ್ದೆ ಹೇಳ್ತಾ ಇಲ್ಲ, ಆ ಬೀಡ್ ಏನು ಹಾಕಿದ್ದೀವಿ ಅದನ್ನು ನಾರ್ಮಲ್ ನೀಡಲಿಂದ ಸ್ಟಿಚ್ ಮಾಡೋ ಥರ ಕಾಣಿಸುತ್ತೆ. ನಮಗೆ ಡಿಫ್ರೆಂಟ್ ಲುಕ್ ಬರುತ್ತೆ ಕ್ರೋಶಾಗೆ. ಎಲ್ಲಿ ಬೇಕಾದ್ರೂ ಈ ಥರ ಅಟ್ಯಾಚ್ ಮಾಡ್ಕೋಬೋದು ಈ ಥರ ಬೀಡ್ಸ್ನ ನೀವು. ಯಾವ ಡಿಸೈನ್, ಬ್ರೈಡಲ್ ಡಿಸೈನ್, ಈವನ್ ನಾರ್ಮಲ್ ಆರ್ಚಸ್ಗೆ ಎಲ್ಲದಕ್ಕೂ ಒಂದೊಂದು ಕಡೆ ನಾನಿಲ್ಲಿ 3 ಹಾಕಿದ್ದೀನಿ ಅಲ್ವಾ. ಸೊ ಬೇಕಂದರೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು, ಇಲ್ಲ ರೆಡ್ಯೂಸ್ ಕೂಡ ಮಾಡ್ಕೋಬೋದು, ಕಡಿಮೆ ಜಾಸ್ತಿ ಮಾಡ್ಕೋಬೋದು ಬೀಡ್ಸ್ನ, ನಿಮ್ಮ ಇಷ್ಟ, ನಿಮ್ಮ ಕ್ರಿಯೇಟಿವಿಟಿ. ಸೊ ಐಡಿಯಾ ಮಾತ್ರ ಇದು ಯೂಸ್ ಆಗುತ್ತೆ, ಚೆನ್ನಾಗಿದೆ ಫ್ರೆಂಡ್ಸ್, ಟ್ರೈ ಮಾಡಿ. ಸೊ 3 ಬೀಡ್ಸ್ ಹಾಕಿ 3 ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ 5 ಚೈನ್ ಹಾಕಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. 3 ಬೀಡ್ಸು, ಒಂದು ರಿಂಗ್ ಬೀಡ್ ಡಿಸೈನು ಮತ್ತು 3 ಬೀಡ್ಸ್ ವಿತ್ ಸಿಂಗಲ್ ಕ್ರೋಶಸ್ಸು, 5 ಚೈನು ಹತ್ರ. ವಿತೌಟ್ ಕುಚ್ಚು ಈ ರೀತಿ ಕಾಣಿಸ್ತಾ ಇದೆ. ವಿತೌಟ್ ಕುಚ್ಚು ಕೂಡ ಹಾಕೋಬೋದು. ಸೊ ಕಂಬೈನ್ ಮಾಡಿ ನೋಡಿ, ನಾರ್ಮಲ್ ಆಚೆಗೂ ಇದು ಚೆನ್ನಾಗಿ ಕಾಣಿಸ್ಬೋದು. ಯಾವಾಗಾದ್ರೂ ಸಾರಿಗೆ ಕೂಡ ಹಾಕಿದ್ರೆ ನಾನು ತೋರಿಸ್ತೀನಿ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸೋಣ ಫ್ರೆಂಡ್ಸ್. ಇದು ಈ ಥರ ಫ್ಲಿಪ್ ಆಗ್ತಾ ಇದ್ರೆ ರಿಂಗ್ ಬೀಡು ಒಂದೇ ಒಂದು ಪಾಯಿಂಟು ಮೇಲ್ಗಡೆ ಪಾರ್ಟಿಗೆ ಗಮ್ ಹಾಕಿ ಪೇಸ್ಟ್ ಮಾಡಿಬಿಡಿ, ಅದನ್ನು ಬರೋದಿಲ್ಲ, ಫ್ಲಿಪ್ ಆಗೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಈ ರೀತಿ ಕಾಣಿಸ್ತಾ ಇದೆ. ಕುಚ್ಚು ಕಟ್ಟಿದ್ಮೇಲೆ ವಿತೌಟ್ ಕುಚ್ಚು ಈ ಡಿಸೈನ್ ಹಾಕೋಬೋದು ಫ್ರೆಂಡ್ಸ್, ವಿತ್ ಕುಚ್ಚನ್ನು ಮಾಡ್ಕೋಬೋದು. ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ ಅಂತ ಹೇಳ್ದೆ ಅಲ್ವಾ ಸ್ಯಾಂಪಲ್ ಪೀಸಲ್ಲಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ನಿಮಗೇನಾದರೂ ಇಷ್ಟ ಆಗಿದೆ ಅಲ್ಲಿ ಸ್ಯಾರಿ ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಆ ಬಿಗ್ ಬೀಡ್ ಏನು ಯೂಸ್ ಮಾಡಿದ್ದೀನಿ ನಾನು, ಎಲಿಫೆಂಟ್ ಬೀಡಲ್ಲಿ ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಅದೇ ಥರ ಇದು ಕೂಡ ಯೂಸ್ ಮಾಡಿರೋದು. ಬೇಕಂದರೆ ಬೇರೆ ಬೇರೆ ಥರ ಬೀಡ್ಸ್ ಕೂಡ ನೀವು ಹಾಕ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಅರೌಂಡ್ ಒಂದು 600 ಅಷ್ಟು ಚಾರ್ಜ್ ಮಾಡ್ಬೋದು. ಯಾಕಂದರೆ ಸ್ಯಾರಿಗೆ ಹಾಕಿಲ್ಲ, ಟೈಮಿಂಗ್ಸ್ ಗೊತ್ತಿಲ್ಲ ಅಲ್ವಾ, ಅದು ಕ್ಯಾಲ್ಕುಲೇಟ್ ಆಗುತ್ತೆ, ಪ್ಲೇಸಸ್ ಡಿಪೆಂಡ್ ಆಗುತ್ತೆ. ನೀವು ಕಡಿಮೆ ಜಾಸ್ತಿ ನೋಡಿಕೊಂಡು ನೀವು ಮಾಡ್ಕೋಬೋದು. ಮತ್ತು ತುಂಬ ರಿಚ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇದು ಸಿಂಪಲ್ ಡಿಸೈನು, ಸಿಂಗಲ್ ಸ್ಟೆಪ್ ಡಿಸೈನು, ಬಟ್ ರಿಚ್ ಲುಕ್ ಕೊಡುತ್ತೆ. ನೀವು ಬೇಕಂದರೆ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಡೈರೆಕ್ಟಾಗಿ ನೋಡೋದು ತುಂಬ ಚೆನ್ನಾಗಿದೆ ಡಿಸೈನು. ಈವನ್ ವಿಡಿಯೋ ಕೂಡೋದ್ರಲ್ಲಿ ಕೂಡ ಚೆನ್ನಾಗೇ ಕಾಣಿಸ್ತಾ ಇದೆ, ಬಟ್ ಲುಕ್ಕು ಚೆನ್ನಾಗಿ ಕೊಡುತ್ತೆ ನಿಮಗೆ. ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗತ್ತೆ. ಸೊ ಇನ್ನು ಕುಚ್ಚು ಪ್ಲೇಸ್ ಬೇಕಂದರೆ ಜಾಗ ಬಿಟ್ಕೋಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.